ನೀವು ಬಳಸುವ ಲ್ಯಾಕ್ಮಿ ಹಿಂದಿರುವ ಕಂಪನಿಯ ಮೌಲ್ಯ ಎಷ್ಟು ಗೊತ್ತಾ? ಸುಮಾರು 5 ಲಕ್ಷ ಕೋಟಿ. ಹೌದು, ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕಾಣುವ ಈ ಚಿಕ್ಕ ಲ್ಯಾಕ್ಮಿ ಲಿಪ್ಸ್ಟಿಕ್ ಮೇಕಪ್ ಪ್ರಾಡಕ್ಟ್ ಹಿಂದೆ ಸುಮಾರು 5 ಲಕ್ಷ ಕೋಟಿ ಮೌಲ್ಯದ ಒಂದು ಬೃಹತ್ ಸಾಮ್ರಾಜ್ಯ ಇದೆ. ವಾರ್ಷಿಕ ಆದಾಯ 64,000 ಕೋಟಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ನಮಗೆ ಲ್ಯಾಕ್ಮಿ ಅಂದ್ರೆ ಬ್ಯೂಟಿ ಪ್ರಾಡಕ್ಟ್, ಆದರೆ ಮಾರ್ಕೆಟ್ಗೆ, ಭಾರತದ ಬ್ಯೂಟಿ ಇಂಡಸ್ಟ್ರಿಗೆ ದಿಕ್ಕು ತೋರಿಸಿದ ಬ್ರ್ಯಾಂಡ್. 1952ರಲ್ಲಿ ಲ್ಯಾಕ್ಮಿ ಬ್ರ್ಯಾಂಡ್ ಶುರುವಾಯಿತು. ಇದರ ಹಿಂದೆ ಒಂದು ಕುತೂಹಲಕಾರಿ ಕಥೆಯೂ ಇದೆ. ಆ ಸಂದರ್ಭದಲ್ಲಿ ಭಾರತದ ಮಹಿಳೆಯರು ಹೆಚ್ಚಾಗಿ ವಿದೇಶಿ ಕಾಸ್ಮೆಟಿಕ್ಸ್ಗಳನ್ನು ಬಳಸ್ತಾ ಇದ್ರು. ಆಗ ಭಾರತ ಸರ್ಕಾರ ಒಂದು ದೇಶೀಯ ಬ್ಯೂಟಿ ಬ್ರ್ಯಾಂಡ್ನ ಅಗತ್ಯತೆಯನ್ನು ಗುರುತಿಸಿತು. ಆ ಜವಾಬ್ದಾರಿಯನ್ನ ಟಾಟಾ ಗ್ರೂಪ್ಗೆ ನೀಡಿತು. ಆಗ ಹುಟ್ಟಿದ್ದೇ ಲ್ಯಾಕ್ಮಿ. ನಂತರ 1998ರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಲ್ಯಾಕ್ಮಿ ಬ್ರ್ಯಾಂಡ್ ಅನ್ನ ಸ್ವಾಧೀನಪಡಿಸಿಕೊಳ್ತು. ಇವತ್ತು ಇದರ ಅಡಿಯಲ್ಲಿ ಲ್ಯಾಕ್ಮಿ, ಡವ್, ಲಕ್ಸ್, ಸನ್ಸಿಲ್ಕ್ ಹೀಗೆ ಅನೇಕ ಜನಪ್ರಿಯ ಬ್ರ್ಯಾಂಡ್ಗಳಿವೆ. ಇದರ ಮಾರ್ಕೆಟ್ ಮೌಲ್ಯ ಸುಮಾರು 5 ಲಕ್ಷ ಕೋಟಿ. ಆದರೆ ಲ್ಯಾಕ್ಮಿ ಗೆದ್ದದ್ದು ಕೇವಲ ಲಿಪ್ಸ್ಟಿಕ್, ಫೇಸ್ ಕ್ರೀಮ್ ಅಥವಾ ಮೇಕಪ್ ಮಾರಾಟ ಮಾಡಿ ಅಲ್ಲ. ಭಾರತೀಯರ ಮಹಿಳೆಯರ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಿದೆ. ಭಾರತೀಯ ಚರ್ಮದ ಬಣ್ಣಕ್ಕೆ ಹೊಂದುವ ಶೇಡ್ಗಳನ್ನು, ಜೊತೆಗೆ ಭಾರತೀಯ ಹವಾಮಾನಕ್ಕೆ ಸೂಕ್ತವಾದ ಫಾರ್ಮುಲೇಷನ್, ವಿವಿಧ ಸ್ಕಿನ್ ಟೈಪ್ಗೆ ಹೊಂದುವ ಪ್ರಾಡಕ್ಟ್, ಇದೆಲ್ಲ ಲ್ಯಾಕ್ಮಿ ಯಶಸ್ವಿನ ಪ್ರಮುಖ ಕಾರಣಗಳಾಗಿವೆ. ಅದಕ್ಕಾಗಿಯೇ ಲ್ಯಾಕ್ಮಿ ಕೇವಲ ಒಂದು ಕಾಸ್ಮೆಟಿಕ್ ಬ್ರ್ಯಾಂಡ್ ಅಲ್ಲ, ಭಾರತೀಯ ಮಹಿಳೆಯರ ಜೊತೆಗೆ ಬೆಳೆದ ಬ್ಯೂಟಿ ಬ್ರ್ಯಾಂಡ್. ಆದರೆ ಈ ಜರ್ನಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಮಾರ್ಕೆಟ್ನಲ್ಲಿ ಮೇಬಲಿನ್, ಲೋರಿಯಲ್, ಮ್ಯಾಕ್ಸ್ ಹೀಗೆ ಅನೇಕ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ತೀವ್ರ ಸ್ಪರ್ಧೆಯನ್ನು ನೀಡಿದವು. ಆದರೆ HUL ಒಂದು ಉತ್ಪನ್ನಕ್ಕೆ ಮಾತ್ರ ಸೀಮಿತವಾಗಲಿಲ್ಲ. ಲಿಪ್ಸ್ಟಿಕ್, ಫೌಂಡೇಶನ್, ಸನ್ಸ್ಕ್ರೀನ್, ಫೇಸ್ ವಾಶ್, ಸಿರಮ್, ಸ್ಕಿನ್ ಕೇರ್ ಹೀಗೆ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ಕ್ಷೇತ್ರದ ಸಂಪೂರ್ಣ ಪೋರ್ಟ್ಫೋಲಿಯೋ ನಿರ್ಮಿಸಿದೆ. ಅಷ್ಟೇ ಅಲ್ಲ, ಲ್ಯಾಕ್ಮಿ ಫ್ಯಾಷನ್ ವೀಕ್ ಮೂಲಕ ಕೇವಲ ಉತ್ಪನ್ನಗಳನ್ನು ಮಾತ್ರವಲ್ಲ, ಒಂದು ಫ್ಯಾಷನ್ ಮತ್ತು ಬ್ಯೂಟಿ ಲೈಫ್ ಸ್ಟೈಲ್ ಅನ್ನು ಕೂಡ ನಿರ್ಮಿಸಿದೆ. ಇಲ್ಲಿ ಪ್ರತಿ ಉದ್ಯಮಿ ಕಲಿಯಬೇಕಾದದ್ದು ಒಂದೇ: ಜಗತ್ತನ್ನ ನಕಲು ಮಾಡಬೇಡಿ, ನಿಮ್ಮ ಗ್ರಾಹಕರನ್ನ ಅರ್ಥ ಮಾಡಿಕೊಳ್ಳಿ. ಅವರ ಅಗತ್ಯಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ನಿರ್ಮಿಸಿದರೆ ಅವರೇ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಲ್ಯಾಕ್ಮಿ ನಮಗೆ ಹೇಳುವ ದೊಡ್ಡ ಪಾಠ ಇದೆ: ಜಾಗತಿಕ ಗುಣಮಟ್ಟವನ್ನ ಸ್ಥಳೀಯ ಗ್ರಾಹಕರ ಅಗತ್ಯಗಳೊಂದಿಗೆ ಸಂಯೋಜಿಸಲು ಸಾಧ್ಯವಾದರೆ ನಿಮ್ಮ ಬ್ರ್ಯಾಂಡ್ ದಶಕಗಳ ಕಾಲ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಉಳಿಯುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಲ್ಯಾಕ್ಮಿ ಕೇವಲ ಕಾಸ್ಮೆಟಿಕ್ಸ್ ಅನ್ನ ಮಾತ್ರ ಮಾರಾಟ ಮಾಡಲಿಲ್ಲ, ಭಾರತೀಯರ ಮಹಿಳೆಯರ ಆತ್ಮವಿಶ್ವಾಸವನ್ನ ಬೆಳೆಸಿದೆ. ಅದಕ್ಕಾಗಿಯೇ 7 ದಶಕಗಳ ನಂತರವೂ ಭಾರತದ ಅತ್ಯಂತ ವಿಶ್ವಾಸಾರ್ಹ ಬ್ಯೂಟಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ. ಸೊ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.